ಮೇಲೂರು ಶ್ರೀ ದ್ರೌಪದಮ್ಮ ಕರಗ ಮಹೋತ್ಸವ ರಾಜೀವ್ ಗೌಡ ಭಾಗಿ ದೇವಾಲಯದ ಅಭಿವೃದ್ಧಿಗೆ 50,000 ದೇಣಿಗೆ. ಮೇಲೂರು ಶಿಡ್ಲಘಟ್ಟ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಮೇಲೂರು ಶ್ರೀ ದ್ರೌಪದಮ್ಮ ಕರಗ ಮಹೋತ್ಸವದಲ್ಲಿ 2023ರ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಅವರು ಪಾಲ್ಗೊಂಡು ತಾಯಿಯ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ಭಾಗದ ಅತ್ಯಂತ ಪವಿತ್ರ ಹಾಗೂ ಸಾಂಸ್ಕೃತಿಕ ಪರಂಪರೆಯುಳ್ಳ ಶ್ರೀ ದ್ರೌಪದಮ್ಮ ಕರಗ ಮಹೋತ್ಸವವು ಜನರ ಭಕ್ತಿ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ ಎಂದರು. ಕರಗ ಮಹೋತ್ಸವದ ಹಿನ್ನೆಲೆಯನ್ನು ಸ್ಮರಿಸಿದ ಅವರು, ಅಗ್ನಿಕುಲ ಕ್ಷತ್ರಿಯ ಸಮುದಾಯದವರು ಮತ್ತು ಗ್ರಾಮಸ್ಥರು ತಿಂಗಳುಗಟ್ಟಲೆ ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಈ ಪದ್ಧತಿಯು ನಾಡಿಗೆ ಮಾದರಿಯಾಗಿದೆ. ಪ್ರತಿಯೊಬ್ಬ ಮನದಲ್ಲೂ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಸಮಾಜದಲ್ಲಿ ಒಗ್ಗಟ್ಟು ಮತ್ತು ಶಾಂತಿಯನ್ನು ಕಾಪಾಡುತ್ತವೆ ಅಂತ ಅಭಿಪ್ರಾಯಪಟ್ಟರು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಮಾತ್ರವಲ್ಲದೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕರಗ ಮಹೋತ್ಸವವನ್ನು ತನ್ನದೇ ಆದ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. ಈ ಮಹೋತ್ಸವದ ಮೂಲಕ ಲಕ್ಷಾಂತರ ಜನರ ಮನಸ್ಸಿನಲ್ಲಿ ಭಕ್ತಿಯ ಕಿಚ್ಚು, ಪರಸ್ಪರ ಗೌರವ ಮತ್ತು ಸಮರ್ಪಣೆಯ ಮನೋಭಾವ ಬೆಳೆದಿದೆ. ಶ್ರೀ ದ್ರೌಪದಮ್ಮ ತಾಯಿಯು ಕ್ಷೇತ್ರದ ಜನರಿಗೆ ಸಕಲ ಸೌಭಾಗ್ಯಗಳನ್ನು ನೀಡಲಿ ಅಂತ ಆಶಿಸಿದರು. ನಾಡಿನ ಬೆನ್ನೆಲುಬಾದ ರೈತರಿಗೆ ಸಕಾಲದಲ್ಲಿ ಮಳೆ ಬೆಳೆಯಾಗಿ ಸಮೃದ್ಧಿಯ ಜೀವನ ನಡೆಸುವಂತಾಗಲಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯವು ಉಜ್ವಲವಾಗಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಗ್ರಾಮದ ಹಿರಿಯರು ಹಾಗೂ ಯುವಕರು ಒಟ್ಟಾಗಿ ಇಂತಹ ಸತ್ಕಾರ್ಯಗಳನ್ನು ನಡೆಸುತ್ತಿರುವುದು ಶ್ಲಾಘನೀಯ ಎಂದರು. ಈ ಸಂದರ್ಭದಲ್ಲಿ ಮೇಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆ ಮಂಜುನಾಥ್, ಮುಖಂಡರಾದ ಹಿರೇಬಲ್ಲ ಕೃಷ್ಣಪ್ಪ, ಮುತ್ತೂರು ವೆಂಕಟೇಶ್, ಗುಡಿಹಳ್ಳಿ ನರೇಂದ್ರ, ತೊಟ್ಲಗಾನಹಳ್ಳಿ ಮನುಗೌಡ, ಧನುಷ್, ಅಪ್ಪೇಗೌಡನಹಳ್ಳಿ ಮಂಜುನಾಥ್, ಮುನೇಗೌಡ, ಮೂರ್ತಿ ಸೇರಿದಂತೆ ಗ್ರಾಮದ ಪ್ರಮುಖರು ಹಾಗೂ ಅಪಾರ ಸಂಖ್ಯೆಯ ಭಕ್ತಾದಿಗಳು ಉಪಸ್ಥಿತರಿದ್ದರು. ವರದಿ ಇದಕ್ಕೆ ಒಂದು ಇತಿಹಾಸ ಪ್ರಸಿದ್ಧವಾದ ಒಂದು ಹೆಸರು ಕೂಡ ಇದೆ. ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಮೇಲೂರು ಕರಗ ಅಂತಂದರೆ ಅದರದೇ ಆದ ಒಂದು ವಿಭಿನ್ನತೆ ಇದೆ. ಅದಕ್ಕೆ ಒಂದು ಶ್ರದ್ಧಾ ಭಕ್ತಿಯಿಂದ ಬನ್ನಿಕುಲ ಕ್ಷತ್ರಿಯ ಕುಟುಂಬ ಏನಿದೆ ಕಂಪ್ಲೀಟಾಗಿ ಆ ಒಂದು ಕರಗ ಮಹೋತ್ಸವ ಅಂತಂದರೆ ಸುಮಾರು ಅದಕ್ಕೆ ಹೀರಿಗಾರರು ಎಲ್ಲರೂ ಕೂಡ ತಿಂಗಳಾನುಗಟ್ಟಲೆ ಅದಕ್ಕೆ ಏನು ಶ್ರದ್ಧೆಯಿಂದ ಭಕ್ತಿಯಿಂದ ಏನು ಅದಕ್ಕೆ ಯಾವ ರೀತಿ ಒಂದು ಪದ್ಧತಿಯಲ್ಲಿ ಹೋಗಬೇಕು ಆ ಪದ್ಧತಿಯ ಮುಖಾಂತರ ಆಚರಣೆ ಮಾಡ್ಕೊಂಡು ಇವತ್ತು ಕರಗ ಮಹೋತ್ಸವನ ಭಾಳ ಸಂಭ್ರಮ ಸಡಗರದಿಂದ ಪ್ರತಿಯೊಂದು ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣ, ಈ ಒಂದು ಸಂಭ್ರಮಾಚರಣೆ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ. ಆ ಒಂದು ಮಾಡುವಂಥ ಉದ್ದೇಶ ಏನಪ್ಪ ಅಂತಂದರೆ ಸಕಲ ಎಲ್ಲ ಜನಾಂಗಕ್ಕೂ ತಾಯಿ ಒಳ್ಳೆಯದು, ಗ್ರಾಮ ಶಾಂತಿಯಿಂದ ಇರಲಿ, ಎಲ್ಲ ಕೂಡ ಆರ್ಥಿಕವಾಗಿ ಸದೃಢವಾಗಿರಲಿ, ಎಲ್ಲ ಇಲ್ಲಿರುವಂಥ ಎಲ್ಲ ನಾಗರಿಕರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದ ಒಂದು ಕರಗ ಮಹೋತ್ಸವ ಆಚರಣೆ ಮಾಡ್ತಿರ್ತಾರೆ. ನಾನು ಕೂಡ ಇವತ್ತು ಆ ಒಂದು ದೇವರಲ್ಲಿ ಕೋರಿಕೆ ಇಟ್ಟಿದ್ದೀನಿ. ಸಮಸ್ತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಆ ಭಗವಂತ. ಮತ್ತು ಎಲ್ಲರೂ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆಯಾಗಿ ಬೆಳೆಯಾಗಿ ರೈತರೆಲ್ಲರೂ ಕೂಡ ಸಮೃದ್ಧಿಯಾಗಿರಲಿ, ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗಲಿ, ಸಮಸ್ತ ಎಲ್ಲ ಕುಲಬಾಂಧವರಿಗೂ ಎಲ್ಲ ಜನಾಂಗಕ್ಕೂ ಒಳ್ಳೆಯದಾಗಲಿ ಅನ್ನೋ ಒಂದು ಸಂದರ್ಭದಲ್ಲಿ ಅದೇ ರೀತಿಯಾಗಿ ಮುಂದಿನ ಒಂದು ದಿನಗಳಲ್ಲಿ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಸೇವೆ ಮಾಡೋ ಭಾಗ್ಯ ಭಗವಂತ ಕರುಣಿಸಲಿ, ಜನಗಳ ಸೇವೆ ಮಾಡೋ ಅವಕಾಶ ಕಲ್ಪಿಸ್ಕೊಳ್ಳಿ ಅಂತ ಕೇಳ್ಕೊಂಡಿದ್ದೀನಿ.